ಆನೇಕಲ್ ತಾಲೂಕಿನಲ್ಲಿರುವ ಘಟ್ಟಹಳ್ಳಿಯ ಪಯೋನಿಯರ್ ರೆಸಿಡೆನ್ಸಿಯ ಜನ ಹೊರಗಡೆ ಬರಕ್ಕಾಗ್ತಾ ಇಲ್ಲ, ಒಳಗಡೆ ಹೋಗಕ್ಕಾಗ್ತಾ ಇಲ್ಲ. ಸುತ್ತಮುತ್ತಲೂ ನೀರಿನಿಂದ ಕೂಡಿದ ಜಲ ದಿಗ್ಬಂಧನ ಎದುರಿಸ್ತಾ ಇದ್ದಾರೆ. ಪಯೋನಿಯರ್ ರೆಸಿಡೆನ್ಸಿ ನಿವಾಸಿಗಳಿಗೆ ಜಲ ದಿಗ್ಬಂಧನ. ಆನೆ ತಾಲೂಕಿನಲ್ಲಿರುವಂತಹ ಗಟ್ಟಿಹಳ್ಳಿಯಲ್ಲಿರುವಂತಹ ಪಯೋನಿಯರ್ ರೆಸಿಡೆನ್ಸಿ ಇದು. ತಾವು ವಿಜುವಲ್ಸ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಪಯೋನಿಯರ್ ಲೇಔಟ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಜಲಾವೃತವಾಗಿದೆ. ಜಲ ದಿಗ್ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ ಲೇಔಟ್ ನಿವಾಸಿಗಳು. 100ಕ್ಕೂ ಅಧಿಕ ಮನೆಗಳಿವೆ ಈ ಪಯೋನಿಯರ್ ರೆಸಿಡೆನ್ಸ್ ಲೇಔಟ್ನಲ್ಲಿ. ಜಲ ದಿಗ್ಬಂಧನದಲ್ಲಿ ಸಿಲುಕಿರುವಂತಹ ನಿವಾಸಿಗಳು ಯಾವ ರೀತಿ ಪರದಾಡ್ತಾ ಇದ್ದಾರೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಾ. ಕೆರೆ ತುಂಬಿ ಲೇಔಟ್ಗೆ ನೀರು ನುಗ್ಗಿದೆ. ಮಳೆ ನೀರು ಜೊತೆಗೆ ಕೆಸಿ ವ್ಯಾಲಿ ನೀರು ಕೂಡ ಕೆರೆಗೆ ಪಂಪ್ ಮಾಡಲಾಗುತ್ತೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆಯನ್ನು ಆನೇಕಲ್ನ ನಿವಾಸಿಗಳು ಎದುರಿಸ್ತಾ ಇದ್ದಾರೆ. ಓಕೆ, ಈ ಪಯೋನಿಯರ್ ರೆಸಿಡೆನ್ಸಿ ಜಲ ದಿಗ್ಬಂಧನ ಏನು ನಿರ್ಮಾಣ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ ಅಂಬರೀಶ್ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಅಂಬರೀಶ್, ನೀರು ಬಕೆಟ್ ಆಗಿದೆಯಾ ಅಥವಾ ಈಗಲೂ ಕೂಡ ಜನ ಪರದಾಡ್ತಾ ಇದ್ದಾರೆ? ಹೇಗಿದೆ ಕರೆಂಟ್ ಸಿಚುವೇಶನ್ ಅಲ್ಲಿ? ಮೇಡಮ್, ಕಳೆದ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಆನೇಕಲ್ ತಾಲೂಕಿನ ಘಟ್ಟಹಳ್ಳಿಯಲ್ಲಿರುವಂತಹ ಪೈನಿಯರ್ ಲೇಔಟ್ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಈ ಲೇಔಟ್ ನಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಇವರು ಕಳೆದ ರಾತ್ರಿ ಏನು ಮಲಗಿದ್ರು, ತಿರ್ಗಾ ಬೆಳಗ್ಗೆ ಎದ್ದು ಮನೆಯಿಂದ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿ ಅವರಿಗೆ ಒಂದು ರೀತಿಯಾಗಿ ಜಲ ದಿಗ್ಬಂಧನದ ಪರಿಸ್ಥಿತಿ ಎದುರಾಗಿರುವಂತದ್ದು. ಇಲ್ಲಿ ಏನಂತಂದ್ರೆ ಘಟ್ಟಹಳ್ಳಿ ಕೆರೆ ಏನಿದೆ, ಕೆರೆ ತುಂಬಿ ಬಂದಂತ ಸಂದರ್ಭದಲ್ಲಿ ಕೋಡಿ ಹೋಗುತ್ತೆ. ಈ ಕೋಡಿ ನೀರು ರಾಜಕಾಲುವೆ ಮೂಲಕ ಉಸ್ಕೂರು ಕೆರೆಗೆ ಸೇರ್ತದೆ. ಆದ್ರೆ ಈ ಉಸ್ಕೂರು ಕೆರೆಗೆ ಸೇರುವಂತಹ ರಾಜಕಾಲುವೆಗಳು 2 ರಾಜಕಾಲುವೆ ಇರುವಂತದ್ದು. ಈ ರಾಜಕಾಲುವೆಗಳು ಸಂಪೂರ್ಣ ಒತ್ತುವರಿ ಜೊತೆಗೆ ಒಂದು ಬಂದ್ ಆಗಿರುವಂತದ್ದು. ರಾಜಕಾಲುವೆಗಳು ಮಣ್ಣು ತುಂಬಿಕೊಂಡು, ಕಸ ಕಡ್ಡಿ ತುಂಬಿಕೊಂಡು ರಾಜಕಾಲುವೆ ಬಂದ್ ಆಗಿರೋದು. ಇಲ್ಲಿಂದ ನೀರು ಮತ್ತೊಂದು ಕೆರೆಗೆ ಹೋಗೋದಕ್ಕೆ ಸಂಪರ್ಕ ಇಲ್ಲ. ಇದರಿಂದಾಗಿ ಘಟ್ಟಹಳ್ಳಿಯಲ್ಲಿ ಇರುವಂತಹ ಏನು ಪೈನಿಯರ್ ಲೇಔಟ್ ಏನಿದೆ, ಈ ಲೇಔಟ್ ನಲ್ಲಿ ನೀರು ಫ್ಲಡ್ ಆಗ್ತಾ ಇರುವಂತದ್ದು. ಇದು ಸಾಕಷ್ಟು 1-2-3 ವರ್ಷಗಳಿಂದಲೂ ಸಹ ಇದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಇಲ್ಲಿನ ಅಲ್ಲಿ ಜನಕ್ಕೆ ಇವಾಗ ಓಡಾಡೋದಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೀರನ್ನ ತೆಗೆಯೋ ಕೆಲಸ ಏನಾದ್ರು ಮಾಡ್ತಾ ಇದ್ದಾರಾ? ಹೌದು ಮೇಡಮ್, ಇಲ್ಲಿ ಏನಂತಂದ್ರೆ ಇವರೇ ಇದನ್ನು ರೆಸಿಡೆನ್ಸಿ ಏನು ನಿವಾಸಿಗಳೇನಿದ್ದಾರೆ ಇವರೇ ತಾತ್ಕಾಲಿಕವಾಗಿ ಒಂದು ಮೋಟರ್ ಅನ್ನ ಇಟ್ಟು ಡಂಪ್ ಮಾಡುವಂತಹ ಕೆಲಸವನ್ನ ಏನು ಕಳೆದ 2 ವರ್ಷಗಳಿಂದಲೂ ಕೂಡ ಮಾಡ್ತಾ ಇರುವಂತದ್ದು. ಇವರೇ ಒಂದು ದೊಡ್ಡ ಟ್ಯಾಂಕರ್ ರೀತಿಯನ್ನು ಕಟ್ಟಿಕೊಂಡಿದ್ದಾರೆ. ಆ ಟ್ಯಾಂಕರ್ ಗೆ ಏನು ಪಂಪ್ ಮಾಡ್ತಾರೆ. ಆ ಪಂಪಿಂಗ್ ಆದ ನೀರು ಬೇರೆ ಕಡೆಗೆ ಏನು ಕೆರೆಗೆ ಹೋಗುವಂತಹ ಏನು ವ್ಯವಸ್ಥೆಯನ್ನ ಇವರೇ ಒಂದು ಮಾಡ್ಕೊಂಡಿರುವಂತದ್ದು. ಪ್ರತಿ ಸಲ ಮಳೆ ಬಂದಾಗ್ಲೂ ಕೂಡ ಇವರೇ ಮಾಡ್ಕೊಂಡಿರುವಂತದ್ದು. ಈಗ ಒಂದು ಸ್ವಲ್ಪ ಮಟ್ಟಿಗೆ ನೀರು ಕಡಿಮೆ ಆಗ್ತಾ ಇದೆ ಮೇಡಮ್. ಈಗಾಗಲೇ ಇಲ್ಲಿನ ಅಗ್ನಿಶಾಮಕ ದಳ ಇಲ್ಲಿ ಯಾರು ಯಾವೊಂದು ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಬಂದು ಇಲ್ಲಿ ಇವರನ್ನ ಸಮಸ್ಯೆಯನ್ನು ಯಾರು ಕೇಳಿಲ್ಲ. ಇವರೇ ಒಂದು ತಾತ್ಕಾಲಿಕ ಏನೋ ಒಂದು ಉಪಾಯವನ್ನು ಕಂಡುಕೊಂಡು ಮೋಟಾರ್ಗಳ ಮೂಲಕ ಏನು ನೀರನ್ನ ಡಂಪ್ ಮಾಡುವಂತಹ ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಬೆಳಗ್ಗೆ ಇದ್ದಂತ ನೀರಿಗೂ ಇಲ್ಲಿಗೂ ಈಗ ಸ್ವಲ್ಪ ಮಟ್ಟಿಗೆ ಏನು ನೀರು ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಜನರು ಓಡಾಡೋದು ಮತ್ತೆ ಇನ್ನು ಇಲ್ಲಿ ಏನು ಬೆಳಗ್ಗೆ ಇನ್ನು ಶಾಲಾ ಕಾಲೇಜಿಗೆ ಹೋಗ್ಬೇಕಿತ್ತು ವಿದ್ಯಾರ್ಥಿಗಳು ಕೂಡ ಕೆಲವರು ಕಾರುಗಳ ಮೂಲಕ ಏನು ದೊಡ್ಡ ಟ್ರ್ಯಾಕ್ಟರ್ಗಳ ಮೂಲಕ ಏನು ಇಲ್ಲಿಂದ ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಈಗ ನೀರು ತೆಗೆದ್ರಿಂದಾಗಿ ಏನು ದಿನನಿತ್ಯ ವಸ್ತುಗಳು ಬೇಕು, ಜೊತೆಗೆ ಅದರಿಂದ ಎಲ್ಲದಕ್ಕೂ ಹೊರಗಡೆ ಹೋಗುವಂತ ಪರಿಸ್ಥಿತಿ ಈಗಾಗಲೇ ಜನರು ಎದುರಿಸ್ತಾರೆ. ಓಕೆ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಮೋಸ್ಟ್ಲಿ ತುಂಬ ಶ್ರೀಮಂತರು ವಾಸಿಸುವಂತಹ ಒಂದು ರೆಸಿಡೆನ್ಷಿಯಲ್ ಏರಿಯಾ ಅಂತ ಅನಿಸುತ್ತೆ. ಹೀಗಾಗಿ ನೀರನ್ನು ಅಲ್ಲಿಂದ ಪಂಪ್ ಮಾಡುವಂಥ ವ್ಯವಸ್ಥೆಯನ್ನು ಅವರೇ ಮಾಡಿಕೊಂಡಿದ್ದಾರಂತೆ. ಬಟ್ ಪ್ರತಿ ಸಲ ಮಳೆ ಆದಾಗಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ.